ಅದು ಹಂಗಲ್ಲ ಕಣೆ ಶಾರದಾ, ನೀ ಇಷ್ಟೆಲ್ಲ ಮಾಡ್ದಲ್ಲ, ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದ? ನೀನೇ ನೀನಾಗಿ ಮಾಡಿದೆ, ಹೌದಾ ಅಲ್ಲ? ಈಗಲೂ ಅಷ್ಟೇ, ಬೇರೆಯವ್ರು ಸಪೋರ್ಟ್ ಮಾಡ್ತಾರೆ ಅಂತ ನೀ ಕಾಯ್ತಾ ಇರಲೇಬೇಡ. ಲೋನು ಅಂತ ಎಲ್ಲ ಹೇಳಿದೆಲ್ಲ ರೆಡಿ ಆಗ್ಯದಂತಲ್ಲ. ಲೋನ್ ಬರ್ಬೇಕಾರೆ ಮುಂಚೆ ಅದನ್ನು ಏನು ಮಾಡಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ನೀನೇ ಹಾಕಿಟ್ಕೊಂಡಿರ್ಬೇಕು. ನೀ ನೋಡಿದ್ರೆ ಏನು ಐಡಿಯಾನೇ ಮಾಡಲ್ಲ ಇನ್ನೂ ಅಂತೀಯ. ಮತ್ತು ಲೋನಿಗೆ ಯಾಕೆ ಅಪ್ಲೈ ಮಾಡಿದೆ ನೀನು? ನಿನ್ನ ಹತ್ರ ಒಂದು ಬ್ಲೂ ಪ್ರಿಂಟ್ ರೆಡಿ ಆದಮೇಲೆ ನೀನು ಲೋನಿಗೆ ಅಪ್ಲೈ ಮಾಡಬೇಕು. ಅಲ್ಲ, ನಾನೇನು ಹೇಳೋದೇನು ಬೇಡ ನಿನಗೆ. ಪಾಪ ನೀನು ಇಲ್ಲೇ ಇದ್ದು ಸುಮಾರೆಲ್ಲ ಅಚೀವ್ ಮಾಡಿಯಾ. ಇನ್ನು ಮುಂದೆ ಹೇಳೋದು ಮತ್ತು ದೊಡ್ಡ ದೊಡ್ಡ ಅಮೌಂಟ್ ಹಾಕುವಾಗ ಸುಮ್ಮನೆ ಇದಾರು ಏನು ಬೇರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನಿರಲ್ಲ, ಸಣ್ಣಕ್ಕೆ ಶುರು ಮಾಡಿದೆ, ಅದೇ ದೊಡ್ಡದಾಗಿ ಬೆಳೀತು. ಇನ್ನು ಮುಂದೆ ಸುಮಾರು ದುಡ್ಡು ಹಾಕೋಷ್ಟೊತ್ತಿಗೆ ಕ್ಲೀನಾಗಿ ರೆಡಿ ಆಗಿರ್ಬೇಕು ನೀನು. ನಾನು ಹಂಗಾರೆ ನಿನ್ನ ತಲೆಯಲ್ಲಿ ಏನೇನೋ ಆಲೋಚನೆಗಳದಾವೆ, ಅದನ್ನು ಇದು ಮಾಡ್ತೀಯ ಅಂದ್ಕೊಂಡಿದ್ದೆ. ನನ್ನ ಫ್ರೆಂಡು ನಾಗವೇಣಿ ಅಂತ ಅದಾಳೆ, ಅವಳು ಒಳ್ಳೊಳ್ಳೆ ಐಡಿಯಾ ಎಲ್ಲ ಇರ್ತವೆ, ಹಂಗೆ ಮಾಡೋಣ ಅಂತ ಹೇಳಿದೆ. ನಂದು ಈ ಲೋನಿಂದ ಏನು ಗ್ಯಾರಂಟಿ ಇರಲಲ್ಲ, ಅದಕ್ಕಾಗಿ ನಾನು ಅದ್ರ ಹತ್ರ ಏನು ಹೇಳಕ್ಕೆ ಹೋಗಲ್ಲ. ಹೇಳ್ತೀನಿ ಹೇಳಿ. ಈಗ ನಿಮ್ಮ ತಮ್ಮ ಹೇಳ್ದಷ್ಟು ಸಲೀಸೇನು ಲೋನ್ ನಂಗೆ ಕೊಡ್ತಾರೆ ಅಂತ ನನಗೇನು ಅನ್ಸಲ್ಲ. ಹೆಸರು ನಂದು, ಕಡಿಕೆ ಅವ್ರು ಎಂತಕ್ಕಾರು ಬಳಸ್ಕೊಂಡ್ರೆ ಅದಕ್ಕೆ ನನಗೆ ಎಂತ ಮಾಡೋಕ್ಕೂ ಹೆದರಿಕೆ. ನೀನು ಅದಕ್ಕೆ ಅವಕಾಶ ಕೊಡಬಾರ್ದು. ನಿಂಗೆ ಅಂತ ಲೋನ್ ಮಾಡಿದ್ಮೇಲೆ ನೀನೇ ಅದನ್ನು ತಗೊಬೇಕು, ವಾಪಸ್ ನೀನೇ ಅದನ್ನು ತೀರಿಸ್ಬೇಕು. ಆ ಥರದ್ದೊಂದು ಮಾತುಕತೆ ಆಗಿರಬೇಕು. ಪಾಪಣ್ಣನ ಹತ್ರ ಹೇಳ್ತೀನಿ ನಾನು, ತಡಿ. ನಾನು ಏನು ಯೋಚನೆ ಮಾಡಿದೆ ಗೊತ್ತಾ? ನೀನು ಖಾಲಿ ಹಿಂಗೆ ಟ್ರಾನ್ಸ್ಪರೆಂಟ್ ಕವರಲ್ಲೇ ಕೊಡ್ತೀಯಲ್ಲ, ಅದ್ರ ಬದಲು ಒಳ್ಳೆದೊಂದು ಲೇಬಲ್ಲೇ ಮಾಡಿಸ್ಬೋದಲ್ಲ, ಒಳ್ಳೆ ಡಿಸೈನ್ ಇರೋ ಕವರು. ಅರ್ಥ ಆಯ್ತಾ? ಈಗ ಲೇಸ್ ಎಲ್ಲ ನೋಡೋ ಒಳ್ಳೊಳ್ಳೆ ಡಿಸೈನಲ್ಲಿ ಕವರ್ ಬರ್ತಾವಲ್ಲ, ಆ ಥರದ್ದೊಂದು ಕವರಲ್ಲಿ ಮಾಡಿಸ್ಬೇಕು. ಬಟ್ ನೀನು ಇಷ್ಟು ದುಡ್ಡೆಲ್ಲ ಸಾಕಾಗಲ್ಲ ಅದಕ್ಕೆ. ಸ್ವಲ್ಪ ಮಟ್ಟಿನ ಹೆಲ್ಪ್ ಬೇಕಾದ್ರೆ ನಾನು ಮಾಡ್ತೀನಿ. ನೀ ಅದನ್ನೆಲ್ಲ ಈಗ ನಮ್ಮ ಕೆಲಸನ ಆಗಬೇಕು ಅಂತ ಕಂಡ್ರೆ ಬೇರೆಯವ್ರ ಹತ್ರ ಕೇಳೋಕೆ ಅಷ್ಟು ಸಂಕೋಚ. ಬೇರೆಯವ್ರೇನಲ್ಲ ಬಿಡು, ನಾನು ಅಷ್ಟೆಲ್ಲ ಸಂಕೋಚ ಇಟ್ಕೋಬಾರ್ದು. ಅದು ಯಾರೋ ನಿನ್ನ ಫ್ರೆಂಡ್ ನಾಗವೇಣಿ ಅಂದಲ್ಲ, ಅವುಗಳ ಹತ್ರ ಕೇಳು. ಆ ಪ್ಯಾಕೇ ಅಷ್ಟು ಚೆನ್ನಾಗಿರ್ಬೇಕು. ಆ ಪ್ಯಾಕ್ ಮೇಲಿನ ಒಳಗಡೆ ಮಾಲ್ ಹೆಂಗಿದ್ರೂ ಚೆನ್ನಾಗದೆ ನಿಂದು. ಮೇಲ್ಗಡೆ ಡೆಕೋರೇಷನ್ನು ಚೆನ್ನಾಗಿರಲಿ. ಈಗ ಒಂದು ಊಟ ನಾವು ಎಷ್ಟು ಚಂದ ಮಾಡಿ ಬಡಿಸ್ತೀವೋ ಅನ್ನೋದ್ರ ಮೇಲೂ ರುಚಿ ಡಿಪೆಂಡ್ ಆಗಿರ್ತದೆ. ಎಷ್ಟೇ ಚಂದ ಅಡುಗೆ ಮಾಡಿದ್ರು ಬಡಿಸೋಷ್ಟೊತ್ತಿಗೆ ಬೇಕಾಬಿಟ್ಟು ಹೆಂಗೆಂಗೋ ತೊಗೊಂಡೋಗಿ ಇಕ್ಕಿದ್ರು ಉಣ್ಣರಿಗೆ ಇಷ್ಟನೇ ಆಗಲ್ಲ. ಅದೇ ಸಿಸ್ಟಮೆಟಿಕ್ ಆಗಿ ಬಡಿಸಿದ್ರೆ ಒಂದೊಂದು ಅಡುಗೆ ಚೆನ್ನಾಗಿ ಆಗದೆ ಇದ್ದರೂ ಚೆನ್ನಾಗೇ ಅನ್ನಿಸ್ತದೆ. ಹಾಗೆ ಬಾಬಾ ಇಷ್ಟೆಲ್ಲ ತಿಳುವಳಿಕೆ ಇರೋಳಿಗೆ ಇದಕ್ಕೆ ಏನಾರು ಮಾಡೋಕ್ಕಾಗಲ್ಲ ಅಂತ ಶಿವಮೊಗ್ಗ ಪ್ಯಾಟಲ್ಲಿ ಇದ್ಕೊಂಡು ನನಗೆ ಅಂತಕ್ಕೆ ಇಷ್ಟೆಲ್ಲ ಹೇಳೋದು. ಇದನ್ನೇ ಮಾಡ್ಕೊಂಡಿರಲಿ, ಆಸ್ತಿ ಮನೆ ಎಲ್ಲ ನಾನು ಬರ್ಸ್ಕೊಳ್ಳೋಣ ಅಂತನೇನು. ಆಮೇಲೆ ಇಲ್ಲೇ ಜಾಸ್ತಿ ದುಡ್ಡಾದರೆ ಜಾಸ್ತಿ ಬಗ್ಗೆ ಜಾಸ್ತಿ ಕೇಳಲ್ಲ ಅಂತ. ಅಯ್ಯೋ ನಿನ್ನ, ಓ ಆ ಥರ ಎಲ್ಲ ಮಾಡೋಕ್ಕೆ ಆಗ ಮಿಷಿನ್ ಎಲ್ಲ ಹೆಂಗಿರ್ತವೋ, ಯಾರು ಮಾಡಿಕೊಡ್ತಾರೋ. ನಾ ಖಾಲಿ ಇದನ್ನು ಮೊದಲು ಮೊಂಬತ್ತಿ ಇಟ್ಕೊಂಡು ಸುಡ್ತಿದ್ದೆ. ಆಮೇಲೆ ಒಂದು ಇದನ್ನು ತಂದ್ಕೊಳಕ್ಕೆ ಸುಮಾರು ಪಾಡುಪಟ್ಟೆ ಗೊತ್ತಾ. ಇನ್ನು ಹಂಗಿದ ಪ್ಯಾಕೆಲ್ಲ ಮಾಡ್ಬೇಕಂದ್ರೆ ನಂಗೆ ಅವೆಲ್ಲ ಗೊತ್ತಿಲ್ಲಪ್ಪ. ಹೌದು ಸ್ಟಾರ್ಟಿಂಗಲ್ಲಿ ಅದು ಕಷ್ಟನೇ ಆಗ್ತದೆ. ನಿಂಗೆ ಫಸ್ಟ್ ನಾನೊಂದು ಐಡಿಯಾ ಹೇಳ್ತೀನಿ ಕೇಳು. ಈ ಪಾಂಪ್ಲೆಂಟ್ ಎಲ್ಲ ಮಾಡಲ್ಲನೇ, ಆ ಪಾಂಪ್ಲೆಂಟ್ ಥರ ನಿಂದು ಒಳ್ಳೇದೊಂದು ಡಿಸೈನ್ ಕೊಟ್ಟು ನಿಂಗೆ ಒಂದು ಹೆಸರು ಇಟ್ಕ. ನಿನ್ನ ಫುಡ್ ಇದಕ್ಕೆ ಒಂದು ಹೆಸರು ಇಡು. ಆ ಹೆಸರು, ಆ ಚಿತ್ರ ಎಲ್ಲ ಖಾಲಿ ಪೇಪರಲ್ಲೇ ಪ್ರಿಂಟ್ ಮಾಡಿಸು ಫಸ್ಟು. ಆ ಥರದ್ದು ಕವರ್ ಮಾಡ್ಸೋಕ್ಕೆ ಒಂದೇ ಸರಿ ಕಷ್ಟ ಆದರೆ ಪೇಪರಲ್ಲೇ ಪ್ರಿಂಟ್ ಮಾಡಿಸು. ನೀನು ಈ ಕವರಿಗೆ ತುಂಬ್ತೀಯಲ್ಲ, ತುಂಬಕರೆ ಮುಂಚೆ ಈ ಪೇಪರ್ ಫ್ರಂಟಲ್ಲಿ ಕಾಣಂಗಿಡು. ಟ್ರಾನ್ಸ್ಪರೆಂಟ್ ಕವರ್ ಒಳಗೆ ಈ ಪೇಪರ್ ಇಟ್ಟರೆ ಪ್ಲಾಸ್ಟಿಕಲ್ಲಿ ಪ್ರಿಂಟ್ ಆದಂಗೆ ಕಾಣ್ತದೆ ಹೊರಗಡೆಯಿಂದ. ಫಸ್ಟು ನೀ ಸ್ವಲ್ಪ ಇನ್ನೊಂಚೂರು ಇಂಪ್ರೂವ್ ಆಗೋ ತನಕ ಹಂಗೆ ಮಾಡ್ಕ. ಮಾತ್ರ ಈ ಐಡಿಯಾ ಚೆನ್ನಾಗದೆ. ನಂದೊಂದು ಕೊಂಬು ತಲೆ ಗೊತ್ತೇ ಆಗಲ್ಲ, ಆದರೂ ತೋರಿಸ್ಲೇಬಾರ್ದು. ಇದನ್ನು ನಾನು ಯೋಚನೆ ಮಾಡಿದ್ದೆ. ಇದನ್ನೇ ಯೋಚನೆ ಮಾಡಿದ್ದೆ ನಾನು, ನಾಗವೇಣಿ.
ಸದ್ಯಕ್ಕೆ ಈ ಥರ ಮಾಡಿ, ಆದರೂ ಒಳ್ಳೊಳ್ಳೆ ಕಲ್ಲರಿಂದೆಲ್ಲ ಮಾಡ್ಬೇಕಂದ್ರೆ ದುಡ್ಡು ಎಷ್ಟಾಗ್ತದೆ ಅಂತ ನಮ್ಗೆ ಸರಿ ಗೊತ್ತಿಲ್ಲ. ಮತ್ತು ಹಾಗೆಲ್ಲ ಮಾಡೋದಕ್ಕೂ ಒಂದೇ ಸರಿ ಆರ್ಡ್ರೆಲ್ಲ ಜಾಸ್ತಿ ಆದರೆ ಈ ದೊಡ್ಡ ಬಾಣಲಿ ಇದು ಒಲೆ ಇವೆಲ್ಲ ಆಗಲ್ಲ. ದೊಡ್ಡದೊಂದು ಸ್ಟವ್ ತಗೋಬೇಕು, ಡಬಲ್ ಸಿಲಿಂಡ್ರ್ ಇದನ್ನು ಮಾಡಿಸ್ಬೇಕು, ಸುಮಾರೆಲ್ಲ ಖರ್ಚದೆ. ಕೈಯಮ್ಮ 2 ಜನ ಇಟ್ಕೋಬೇಕು ಅಂತ ಹಾಗೆಲ್ಲ ಅಂದ್ಕೊಂಡಿನಿ. ಮತ್ತು ಜನ ಬೇಕು. ಒಂದು ಸತಿ ನೀನೇನಾದ್ರು ಕ್ಲಿಕ್ ಆದೆ ಅಂದರೆ ಅಲ್ಲಿ ಏನು ಆರ್ಡ್ರ್ ಬರ್ತದೋ ನಿಂಗೆ ಅದನ್ನು ಸಪ್ಲೈ ಮಾಡೋಷ್ಟು ನಿಂಗೆ ಮೊದಲೇ ರೆಡಿ ಇಟ್ಕೊಬೇಕು. ನೀನು ಕೊನೆಗೆ ಸಪ್ಲೈ ಆಗದೆ ಇದ್ರೆ ಅವ್ರು ಬೇರೆ ಕಡೆ ಹೋದ್ರೆ ಅದು ಕಷ್ಟನೇಯ. ಬಾಕಿ ಬೇಡ, ಅಮೃತ್ ನೋನಿ ಅದೆಯಲ್ಲ, ಅವರೆಲ್ಲ ಶುರು ಮಾಡಿದ್ದು ಸಣ್ಣದ್ರಿಂದನೇಯ. ಆ ಜೀನಿ ಎಲ್ಲ ಅವ್ರು ಆ ಕಡೆಯವ್ರು ಅಂತ ಮಾಡ್ತಾರೆ. ಅಮೃತ್ ನೋನಿಯರು ಈ ಕಡೆನೇ, ಮಲೆನಾಡಿನವರೇ ಅವರು. ನೋಡು ಈಗ ಎಷ್ಟು ಫೇಮಸ್ ಆಗ್ಯಾರೆ, ಹೆಂಗೆ ಆಗ್ಯಾರೆ ಅಂತ. ಸಣ್ಣದ್ರಿಂದನೇ ಶುರು ಮಾಡು. ನೀನು ಅದೇ ಮಟ್ಟಕ್ಕೆ ಹೋತೀಯೇನೋ ಯಾರಿಗೆ ಗೊತ್ತು. ಈಗ ಇದನ್ನೆಲ್ಲ ಫುಡ್ಡೆಲ್ಲ ಇದು ಮಾಡ್ತೀಯಲ್ಲ, ಇದ್ರ ಥರನೂ ಸಿರಿಧಾನ್ಯದಲ್ಲೂ ಮಾಡ್ಬೋದು. ಇಲ್ಲಿ ನಮ್ಮ ಪಾಪಣ್ಣೊಬ್ಬ ಎಲ್ಲದಕ್ಕೂ ಸಸಿ ಕೊಟ್ಕೋ ಕೂತಾನೆ. ಇನ್ನು ಉಳಿದ ಗೆದ್ದಿಗೆ ಮಾತ್ರ ಸಸಿ ಕೊಡೋಕೆ ಬಿಡಬೇಡ. ಸಿರಿಧಾನ್ಯನೇ ಬೆಳೆಯೋಕ್ಕೆ ಮಾಡಿ, ಅದರಿಂದನೇ ನಿಂಗೆ ಇನ್ನೂ ಹೆಚ್ಚಿನ ಲಾಭ ಆಗ್ತದೆ. ಆ ಥರ ಎಲ್ಲ ಮಾಡಬೇಕು ಕಣೆ. ನಿಂಗೆ ನೋಡು, ನನಗೆ ಬಂದ ಐಡಿಯಾನೆಲ್ಲ ನಿಂಗೆ ಹೇಳ್ತೀನಿ ನಾನು. ಈಗ ಸಾಧಾರಣ ಸಪೋರ್ಟ್ ಏನಿದ್ರು ಪಾಪಣ್ಣ ಒಂದೊಂದು ಸರಿ ಸಿಟ್ಟು ಮಾಡ್ಬೋದು, ಆದರೆ ಒಳ್ಳೆ ಮಕ್ಕಣೆ, ಸಿಡ್ಕ ಏನಲ್ಲ. ನೀನಂದ್ರೆ ಭಾಳ ಅಭಿಮಾನ ಅದೇ, ಅದನ್ನು ಒಳ್ಳೆ ರೀತಿಲಿ ಬಳಸ್ಕ ನೀನು. ನಾನೊಬ್ಬಳೇ ಮಾಡೋದು ಅನ್ಬೇಡ ನೀನು, ಇಬ್ಬರು ಸೇರಿ ಮಾಡೋಣ ಅನ್ನೋ. ಆವಾಗ ಅವನು ಅದೆಂಥದ್ದು ಮಿಷನ್ನ ಕೇಳಿ ಪೂರ್ತಿ ಇಬ್ಬರು ಸೇರಿ ಇದರಲ್ಲೇ ಮಾಡಿ. ನಮ್ಮ ಅಮ್ಮ ಅಪ್ಪನ ಪುಣ್ಯ ಮಾಡಿದ್ದೆ, ಹಂಗಿದ ಅತ್ತೆ ಮಾವ ಸಿಕ್ಕಕ್ಕೆ ನೀನು ಎಷ್ಟು ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ಇನ್ನೇನು ಬೇಕು ಹೇಳು ನಿಂಗೆ? ಪುಣ್ಯ ಅಂತೆ ಪುಣ್ಯ. ಇಲ್ಲಿದ್ದು ನೋಡ್ಬೇಕು, ಒಂದೊಂದು ದಿವ್ಸಕ್ಕೆ ಬಂದ್ಕೊಂಡು ಹಿಂಗೆ ಎದ್ರಿಗೆ ಚಂದ ಮಾತಾಡ್ಕೊಂಡು ಹೋದಂಗಲ್ಲ. ಎಲ್ಲ ಐಡಿಯಾ ಕೊಟ್ಟು ಈಗ ಶಿವಮೊಗ್ಗಪೇಟೆಯಲ್ಲಿ ಇದ್ದಿದ್ದು ಬೇಜಾರಾಗ್ಯದಲ್ಲ, ನನ್ನ ಹತ್ತಾಗ ಎದ್ದು ತಾನು ಬಂದು ಇಲ್ಲಿ ಕೂರೋಣ ಅಂತ. ನನಗೇನು ಗೊತ್ತಿಲ್ಲ ನಿನ್ನ ಬುದ್ಧಿವಂತಿಕೆ ಎಂತದೆ. ಎಂತ ಯೋಚನೆ ಮಾಡ್ತಿದ್ದೆ ಶಾರದಾ? ಏನು ಅಪ್ಪ ಅಮ್ಮನ ಹೊಗಳ್ತಾರೆ ಅಂತನಾ? ನೀ ಹಂಗೆ ಅಂದ್ಕೊಂಡ್ರೂ ಪರವಾಗಿಲ್ಲ, ಸಾಕು. ಎಲ್ಲ ಹೆಣ್ಮಕ್ಳಿಗೂ ಹಿಂಗಿದ್ದ ಅತ್ತೆ ಮಾಮ ಸಿಕ್ಕಿದ್ರೆ ಬೇಕಾದಷ್ಟು ಆಯ್ತು. ನೋಡು, ನೀನು ಬೆಳೆಯೋದ್ರ ಕಡೆ ಗಮನ ಕೊಡು. ಮತ್ತು ಇನ್ನೂ ಚುಕ್ಕಿ ರೋಗ ಅದು ಇದು ಎಲ್ಲ ಬರ್ತದೆ ಅಂತಾರೆ. ನಾನು ತೋಟ ನೋಡಿದ್ನಲ್ಲ, ನಮ್ಮ ತೋಟಕ್ಕೂ ಸುಮಾರು ಬಂದದಲ್ಲೇ. ಇದನ್ನು ನಂಬ್ಕೊಂಡು ಇರೋಕ್ಕೂ ಆಗಲ್ಲ. ಹಿಂಗಿದ್ದೇನಾದ್ರು ಬಿಸ್ನೆಸ್ಸು ಶುರು ಮಾಡ್ಕೋಬೇಕು. ಅಯ್ಯೋ ದೇವ್ರೆ, ಆಗಲೇ ನಮ್ಮ ತೋಟ ಅಂತದಲ್ಲ, ಯಾವ ತೋಟ ನೋಡ್ಕೆ ಬಂತು ಹಂಗಾರೆ? ತಂದೆ ಅಂತ ಡಿಸೈಡ್ ಮಾಡಾಗೋಗಿದೆ. ಶಾರದಾ, ಎಂತ ಜ್ಞಾನ ಮಾಡ್ತಿದ್ದೀಯೇ? ಇಲ್ಲ, ನೀವು ಹೇಳೋದನ್ನೇ ಎಲ್ಲ ಯೋಚನೆ ಮಾಡ್ತಿದ್ದೆ. ಶುರು ಮಾಡಬೇಕು. ಅಡಿಕೆ ಕೊಯ್ಲು ಬೆಳಗ್ಗೆ, ಇನ್ನೊಂದು ಕೊಯ್ಲು ಮುಗ್ದಕ್ಕೂ ಶುರು ಮಾಡ್ತೀನಿ. ಒಳ್ಳೆ ಕೆಲಸನ ಯಾವತ್ತೂ ಎಷ್ಟಾಗ್ತದೋ ಅಷ್ಟು ಬೇಗನೆ ಶುರು ಮಾಡಬೇಕು. ನಿಂಗೆ ನಾಡ್ದು ಹೋಗ್ತೀಯಲ್ಲ, ಪೇಟೆಗೆ ಹೋಗ್ತೀಯಲ್ಲ, ನಾಳೆನೋ ನಾಡ್ದು ಯಾವತ್ತು ಪ್ರಿಂಟಿಂಗ್ ಪ್ರೆಸ್ ಇರ್ತವೆ ಸಾಧಾರಣ, ಅಲ್ಲಿ ಹೋಗಿ ಈ ಥರ ಮಾಡೋದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂಥೇಳೆಲ್ಲ ಕೇಳ್ಕ. ಒಂದು ಕೊಟೇಶನ್ ಬೇಕಾದ್ರೆ ನಾನು ಬರೆದು ಕೊಡ್ತೀನಿ. ಮೇಲೆ ಹೆಂಗಿರ್ಬೇಕು ಅಂತ ಅದನ್ನೆಲ್ಲ ರೆಡಿ ಮಾಡಿಕೊಡ್ತೀನಿ. ನಾನು ಹೋಗಿ ನನ್ನ ಫ್ರೆಂಡ್ ಒಬ್ರು ಅದಾರೆ, ಅವ್ರು ಚೆಂದ ಡಿಸೈನ್ ಮಾಡಿಕೊಡ್ತಾರೆ. ಇವನ್ನೆಲ್ಲ ಲೋಗೋ ಎಲ್ಲ ನಾನು ಸರಿ ಮಾಡಿಕೊಡ್ತೀನಿ. ಉಳಿದಿದ್ದೆಲ್ಲ ನೀನು ಕೇಳ್ಕ. ದುಡ್ಡು ಕಾಸಿಂದ ಏನಾದ್ರು ವ್ಯವಸ್ಥೆ ಬೇಕಾದ್ರೆ ಕಡಿಮೆ ಆದಾಗ ನಾನು ಕೊಡ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ಮುಂದುವರಿಯೋದು ನೋಡು. ಒಂದೇನೋ ಶುರು ಮಾಡಿಯಲ್ಲ, ಯಾವುದೋ ಒಳ್ಳೆ ಗಳಿಗೆಲಿ ಶುರು ಮಾಡಿಯ ಮಾತ್ರ. ಯಾಕಾಗಲ್ಲ? ಹಳ್ಳಿಲಿದ್ದವ್ರು ಏನು ಮಾಡೋಕ್ಕಾಗಲ್ಲ ಅಂತ ಯಾಕೆ ಸುಮ್ಮನೆ ಕೂರ್ಬೇಕು? ಆಗ್ತದೆ. ನಾನು ನಾಗವೇಣಿ ಹೇಳಿದೆ, ಹೋಗ್ತೀನಿ. ಹೋಗಿ ನೀವು ಹೇಳ್ದಂಗೆ ಇದನ್ನೇ ಕೇಳ್ತೀನಿ. ಕೇಳಿ ಅಂತ ಎಂಥವ್ರು ಒಂದು ಮಾಡ್ಬೇಕು. ಹೌದು, ನೀವು ಹೇಳೋದು ಸುಳ್ಳೇನಲ್ಲ. ಕಡೆಗೆ ಹೆಂಗೆ ನಂಬ್ಕಿಣದು ಮರ ಇದು ಚೂರಲ್ಲೂ ಕಡೆಗೆ ಏನಾಗ್ತದ ಯಾರಿಗೆ ಗೊತ್ತು? ನಾಳೆ ನನ್ನ ಮಕ್ಕಳಿಗೆ ಅಂತ ಬೇಕಾಗ್ತದಲ್ಲ, ಮಾಡಬೇಕು. ಹೌದು.